ಆ, ಈ ಚಿತ್ರದ ಬಗ್ಗೆ ಹೇಳೋಕ್ಕೂ ಮೊದಲು ನಾನು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು. ಯಾಕಂದರೆ ಹರೀಶ್ ಸರ್ ಇರ್ಬೋದು, ಉಜ್ವಲ ಮೇಡಮ್ ಇರ್ಬೋದು. ನಾವು ಸಿನಿಮಾದಲ್ಲಿ ಅಥವಾ ಏನೋ ಒಂದು ಪಾತ್ರ ಕೊಟ್ಟಾಗ ನಾವು ಕ್ಯಾಮ್ರದ ಮುಂದೆ ತುಂಬ ಚೆನ್ನಾಗಿ ಅಥವಾ ಫ್ರೀಯಾಗಿ ಮಾಡೋಕ್ಕಾಗದ ಕಾರಣ ಫಸ್ಟ್ ಮುಖ್ಯವಾಗಿ ಡೈರೆಕ್ಟ್ರ್ ಆಗಿರ್ತಾರೆ. ಯಾಕಂದರೆ ಅವರು ನಮಗೆ ಫ್ರೀನೆಸ್ ಎಷ್ಟು ಕೊಡ್ತಾರೋ, ಅದ್ರ ಮುಂದ್ಗಡೆ ಅವ್ರು ಎಷ್ಟು ನಮಗೆ ಫ್ರೀನೆಸ್ ಕೊಡ್ತಾರೋ ಅಷ್ಟು ನಾವು ಫ್ರೀಯಾಗಿ ಆ್ಯಕ್ಟಿಂಗ್ ಮಾಡ್ತೀವಿ. ಅವರೊಂಥರ ನಮ್ಮನ್ನ ಹಿಡಿದಿಟ್ಕೊಂಡ್ರೆ ನಮಗೆ ಆ್ಯಕ್ಟಿಂಗಲ್ಲಿ ಯಾವುದೇ ಒಂದು ಆ, ಹಾವಭಾವ ಇರ್ಬೋದು ಅಥವಾ ನವರಸ ಯಾವುದೇ ಇರ್ಬೋದು, ಅದನ್ನು ಮಾಡೋಕ್ಕೆ ಒಂಥರ ಆ ಕಡೆ ಈ ಕಡೆ ಹಿಜುಗು ಮುಜುಗು ಆಗುತ್ತೆ. ಆ ರೀತಿಲಿ ನಾನು ಡೈರೆಕ್ಟ್ರನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ತುಂಬ ಖುಷಿಯಾಗಿದೆ ಸರ್. ಇನ್ನೊಂದು, ನೀವು ನಮಗೆ ಈ ಸಿನಿಮಾದಲ್ಲಿ ಕರೆದು ಒಂದು ಅವಕಾಶ ಕೊಟ್ಟು ಒಂದಷ್ಟು ದಿನ ಕೆಲಸ ಕೊಟ್ಟು ಆಮೇಲೆ ಟ್ರೀಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಮಡಿಕೇರಿಗೆ ಹೋಗಿದ್ವಿ, ಎಲ್ಲ ಕಡೆ ಶೂಟಿಂಗ್ ಮಾಡ್ತಾ ಇದ್ವಲ್ಲ, ನಾವೊಂಥರ ಟ್ರಿಪ್ ಥರ ಹೋಗಿದ್ವಿ, ಟ್ರಿಪ್ ಥರ ಬಂದ್ವಿ. ಅವರು ಮಜಾ ಮಾಡ್ತಿದ್ರು, ನಾವು ಮಜಾ ಮಾಡ್ತಿದ್ವಿ. ಒಂದು ಶೂಟಿಂಗ್ ಮುಗಿದೋಯ್ತು. ಚಿತ್ರ ಕೂಡ ಇದು ಟೀಸರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ರಿಚ್ನೆಸ್ಸು ಕೂಡ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಲಿಸಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಎಣ್ಣೆ ಹೊಡೆಯೋದಿದೆ, ಆದರೆ ಪೂರ ಇಲ್ಲ. ಅಲ್ಲಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಎಣ್ಣೆ ಹೊಡೆಯೋದಿದೆ. ಫಸ್ಟು ಸರ್ ಫೋನ್ ಮಾಡಿದಾಗ ಅದನ್ನೇ ಹೇಳಿದರು, ಗಜ ನಿಮ್ಮದು ಎಣ್ಣೆ ಹೊಡೆಯೋದು ಯಾವುದೋ ಒಂದು ಡ್ಯಾನ್ಸ್ ನೋಡಿದ್ದೆ ನಾನು, ಅದು ಬೇಕು ಇದರಲ್ಲಿ ಅಂತ ಅವ್ರು ಫಸ್ಟ್ ಹೇಳಿದ್ದೆ ಆ ಮಾತವರು. ಹಾಗಂತೇಳಿ ಎಣ್ಣೆ ಹೊಡೆಯೋ ಸೀನೇ ಇಲ್ಲ, ಬೇರೆ ಬೇರೆ ರೀತಿ ಇದೆ. ಎಲ್ಲ ಅವಶ್ಯಕತೆ ಇದೆಯೋ ಅಲ್ಲಿ ಎಣ್ಣೆ ಹೊಡೆಸಿದ್ದಾರೆ. ಅಂದರೆ ನನಗೊಬ್ಬನಿಗೆಲ್ಲ ಎಲ್ರಿಗೂ. ಅಲ್ಲಲ್ಲಿ ತಟ್ಟಿನಾ? ಹಾಂ, 30 ಆಗ್ಬೋದು, 19 ಆಗಿದೆ. ಕೆಲವು ಕಡೆ ಕ್ವಾರ್ಟ್ರಲ್ಲಿ ಏನೇನೋ ಘಟನೆಗಳು ನಡೆದಿದ್ದಾವೆ. ಅಂದರೆ ಸಿನಿಮಾದ ಒಳಗಡೆ ಕೊನೆಗೆ ಪಾರ್ಟಿ ಕೂಡ ನಿಜವಾಗಿ ಮಾಡಿಸಿದ್ದಾರೆ, ಅದು ಖುಷಿ ಇದೆ ಸಿನಿಮಾ ಮುಗಿದಾದ್ಮೇಲೆ. ಈ ಚಿತ್ರದ ಬಗ್ಗೆ ಹೇಳೋಕ್ಕೂ ಮೊದಲು ನಾನು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು. ಯಾಕಂದರೆ ಹರೀಶ್ ಸರ್ ಇರ್ಬೋದು, ಉಜ್ವಲ ಮೇಡಮ್ ಇರ್ಬೋದು. ನಾವು ಸಿನಿಮಾದಲ್ಲಿ ಅಥವಾ ಏನೋ ಒಂದು ಪಾತ್ರ ಕೊಟ್ಟಾಗ ನಾವು ಕ್ಯಾಮ್ರದ ಮುಂದೆ ತುಂಬ ಚೆನ್ನಾಗಿ ಅಥವಾ ಫ್ರೀಯಾಗಿ ಮಾಡೋಕ್ಕಾಗದ ಕಾರಣ ಫಸ್ಟ್ ಮುಖ್ಯವಾಗಿ ಡೈರೆಕ್ಟ್ರ್ ಆಗಿರ್ತಾರೆ. ಯಾಕಂದರೆ ಅವರು ನಮಗೆ ಫ್ರೀನೆಸ್ ಎಷ್ಟು ಕೊಡ್ತಾರೋ, ಅದ್ರ ಮುಂದ್ಗಡೆ ಅವ್ರು ಎಷ್ಟು ನಮಗೆ ಫ್ರೀನೆಸ್ ಕೊಡ್ತಾರೋ ಅಷ್ಟು ನಾವು ಫ್ರೀಯಾಗಿ ಆ್ಯಕ್ಟಿಂಗ್ ಮಾಡ್ತೀವಿ. ಅವರೊಂಥರ ನಮ್ಮನ್ನ ಹಿಡಿದಿಟ್ಕೊಂಡ್ರೆ ನಮಗೆ ಆ್ಯಕ್ಟಿಂಗಲ್ಲಿ ಯಾವುದೇ ಒಂದು ಹಾವಭಾವ ಇರ್ಬೋದು ಅಥವಾ ನವರಸ ಯಾವುದೇ ಇರ್ಬೋದು, ಅದನ್ನು ಮಾಡೋಕ್ಕೆ ಒಂಥರ ಆ ಕಡೆ ಈ ಕಡೆ ಹಿಜುಗು ಮುಜುಗು ಆಗುತ್ತೆ. ಆ ರೀತಿಲಿ ನಾನು ಡೈರೆಕ್ಟ್ರನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ತುಂಬ ಖುಷಿಯಾಗಿದೆ ಸರ್. ಇನ್ನೊಂದು, ನೀವು ನಮಗೆ ಈ ಸಿನಿಮಾದಲ್ಲಿ ಕರೆದು ಒಂದು ಅವಕಾಶ ಕೊಟ್ಟು ಒಂದಷ್ಟು ದಿನ ಕೆಲಸ ಕೊಟ್ಟು ಆಮೇಲೆ ಟ್ರೀಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಮಡಿಕೇರಿಗೆ ಹೋಗಿದ್ವಿ, ಎಲ್ಲ ಕಡೆ ಶೂಟಿಂಗ್ ಮಾಡ್ತಾ ಇದ್ವಲ್ಲ, ನಾವೊಂಥರ ಟ್ರಿಪ್ ಥರ ಹೋಗಿದ್ವಿ, ಟ್ರಿಪ್ ಥರ ಬಂದ್ವಿ. ಅವರು ಮಜಾ ಮಾಡ್ತಿದ್ರು, ನಾವು ಮಜಾ ಮಾಡ್ತಿದ್ವಿ. ಒಂದು ಶೂಟಿಂಗ್ ಮುಗಿದೋಯ್ತು. ಚಿತ್ರ ಕೂಡ ಇದು ಟೀಸರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ರಿಚ್ನೆಸ್ಸು ಕೂಡ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಲಿಸಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ.